ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿಸಿದ್ದಾರೆ. ಯಾವ್ದಪ್ಪ ಸುಳ್ಳು ಹೇಳಿಯಪ್ಪ, ಎಲ್ಲಿ ಸುಳ್ಳು ಹೇಳಿಸಿದ್ದಾರೆ ಹೇಳಿ. ಅಲ್ಲ ಸರಿ ಹೇಳ್ರಿ, ಇಂಥ ಕಡೆ ಸುಳ್ಳು ಹೇಳಿದ್ದಾರೆ, ಈ ಮಾತು ಸುಳ್ಳು. ರಾಜ್ಯಪಾಲರ ಭಾಷಣದಲ್ಲಿ ಈ ಪ್ಯಾರ ಸುಳ್ಳು, ಈ ಪ್ಯಾರ ಸುಳ್ಳ ಸತ್ಯ ಅಲ್ಲ ಅಂತ ಹೇಳಿ. ಎಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ? ಅವೇನು ಹೇಳದೇನೆ ಸುಳ್ಳು ಹೇಳಿಸಿದ್ದಾರೆ. ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಯಾಕ್ರಿ ಸುಳ್ಳು ಹೇಳ್ತೀರಿ? ಎಲ್ಲರೂ ಒಂದು ಕಡೆ ಸುಳ್ಳು ಹೇಳ್ಬೇಕಲ್ಲ. ಆಮೇಲೆ ನಮ್ಮ ಇವ್ರು ಬಂದಿಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು, ನೀವು ಸಂಘರ್ಷಕ್ಕೆ ಇಳಿದು ಬಿಟ್ಟಿದ್ದೀರಿ, ಸಂಘರ್ಷಕ್ಕೆ ಇಳಿಬಾರದು ಕೇಂದ್ರ ಸರ್ಕಾರದ ಜೊತೆ. ನೋಡಿ, ನಾನಿದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ 2018ರಲ್ಲಿ 150 ದಿನ ಕೇಳಿದೆ, ತಕ್ಷಣ ಕೊಟ್ಬಿಟ್ರು 15 ದಿನದಲ್ಲಿ. ನಿಮಗ್ ಕೊಡ್ಲಿಲ್ಲ. ಅದರಿಂದ ಅಪ್ರೋಚ್ ಸರಿಯಾಗಿರ್ಬೇಕು. ನಾವು ಪತ್ರ ಬರೆದಿದ್ದೀವಿ, ನಾನು ಬರೆದಿದ್ದೀನಿ, ಗ್ರಾಮೀಣಾಭಿವೃದ್ಧಿ ಸಚಿವರು ಬರೆದಿದ್ದಾರೆ, ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ, ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, ಹೋಮ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿದ್ದೀನಿ. ಬರಗಾಲ ಇದೆ ಕರ್ನಾಟಕದಲ್ಲಿ, 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲದಿಂದ ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ, ರೈತರು ಕಷ್ಟಪಡ್ತಾ ಇದ್ದಾರೆ, ಹಳ್ಳಿಗಾಡಿನಲ್ಲಿ ಜೀವನ ಕಷ್ಟ ಆಗಿದೆ. ಇವತ್ತು 100 ದಿನಗಳು ಕೊಡ್ತಿದ್ರಲ್ಲ NREGS ನಲ್ಲಿ, 100 ದಿವಸದಲ್ಲಿ ಅದನ್ನ 150 ದಿನ ಮಾಡಿಕೊಡಿ ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು, ಅಮಿತ್ ಶಾ ಅವರಿಗೆ ಪತ್ರ ಬರೆದು, ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ, 5 ಸಾರಿ ಹೋಗಿದ್ದು ಬಂದಿದ್ದಾರೆ. ಆಮೇಲೆ 17 ಲೆಟರ್ಗಳನ್ನು ಬರೆದಿದ್ದೀವಿ. ಒಮ್ಮೆ ಮಾತ್ರ ಅಮಿತ್ ಶಾ ಅವರು ನಿಮ್ಮ ಪತ್ರ ತಲುಪಿದೆ ಅಂತ ಉತ್ತರ ಕೊಟ್ಟರು. ಇನ್ನು 16 ಪತ್ರಗಳಿಗೆ ಉತ್ತರನೇ ಇಲ್ಲ. ನೋ ರೆಸ್ಪಾನ್ಸ್ ಅಟ್ ಆಲ್. ಇದನ್ನ ಫೆಡರಲ್ ಸಿಸ್ಟಮ್ ಅಂತ ಕರಿಬೇಕಾ, ಒಕ್ಕೂಟದ ವ್ಯವಸ್ಥೆ ಅಂತ ಕರಿಬೇಕಾ? ಹೇಳಿ ನೋಡೋಣ.